ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಬನ್ನಿ, ಇಲ್ಲಿ ನಾನು 3, 4, 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸರಳ ಪದಗಳಿಗೆ. ಇಲ್ಲಿ ನಾನು ಮೊದಲನೆಯ ಪದ ಕಮಲ ತಗೊಂಡಿದ್ದೀನಿ. ಇದನ್ನು ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂದರೆ, ನಮ್ಮ ಲೈನನ್ನು ಟಚ್ ಮಾಡಬೇಕು, ಡಬಲ್ ಲೈನ್ ಆದರೆ ನಮ್ಮ ರಾಷ್ಟ್ರೀಯ ಹೂ, ಹಾಗೆ ಹೂ ಮಾತ್ರ, ಹೂ ಕಮಲ, ಕಮಲ ಪೂರ್ಣ ವಿರಾಮ ಚಿಹ್ನೆ. ನೋಡಿ, ಕಮಲ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡುವುದು. ನಮ್ಮ ರಾಷ್ಟ್ರೀಯ ಹೂ ಕಮಲ. ಎರಡನೆಯ ಪದ ಔಷಧಿ. ಇಲ್ಲಿ ನಾನು ಯಾವ ತರಗತಿಗೆ 4, 5, 3, 4, 5ಕ್ಕೆ ತಗೊಂಡಿದ್ದೀನಿ, ಹಂಗಾಗಿ ಸರಳ ಪದಗಳಿಗೆ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಔಷಧಿ ಈ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಕಾಯಿಲೆ ಆದಾಗ ಅಥವಾ ಆರೋಗ್ಯ ಸರಿ ಇಲ್ಲದಾಗ, ಕಾಯಿಲೆಯಾದಾಗ ಔಷಧಿ ತೆಗೆದುಕೊಳ್ಳುತ್ತೇನೆ. ಪೂರ್ಣ ವಿರಾಮ ಚಿಹ್ನೆ. ನಾನು ಕಾಯಿಲೆಯಾದಾಗ ಔಷಧಿ ತೆಗೆದುಕೊಳ್ಳುತ್ತೇನೆ. ನಂತರದ ಪದ ನೋಡೋಣ. ಮತ್ತೊಂದು ಸರಳ ಪದ ಜನ. ಈ ಪದನ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ನೋಡೋಣ. ಜನ ಅಂದರೆ ಪೀಪಲ್. ನಮ್ಮ ಮನೆಯಲ್ಲಿ, ಮನೆಯಲ್ಲಿ 5 ಜನ ವಾಸವಿದ್ದೇವೆ. ಪೂರ್ಣ ವಿರಾಮ ಚಿಹ್ನೆ. ನಂತರದ ಪದ ನೋಡೋಣ. ಜನ ಆಯಿತು. 4ನೇದು ಹವಳ. ಹವಳಗೆ ಇಂಗ್ಲೀಷಲ್ಲಿ ಪೆರಲ್ ಅಂತಾರೆ. ಹವಳ ಈ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡೋದು ಹೇಗೆ ನೋಡೋಣ. ಹವಳ ಕೆಂಪು ಬಣ್ಣದಲ್ಲಿ ಇದೆ. ಬಣ್ಣದಲ್ಲಿದೆ. ಪೂರ್ಣ ವಿರಾಮ ಚಿಹ್ನೆ. ನೋಡಿ, ಹವಳ ಪದಕ್ಕೆ ಸ್ವಂತ ವಾಕ್ಯ ಮಾಡೋದು ಹೇಗೆ ಅಂದರೆ, ಹವಳ ಕೆಂಪು ಬಣ್ಣದಲ್ಲಿ ಇದೆ. ನಂತರದ ಪದ ತಗೊಂಡಿದ್ದೀನಿ ನಾನು ಪದಕ. 5ನೇದು ಪದಕ. ಈ ಒಂದು ಪದವನ್ನು ಸ್ವಂತ ವಾಕ್ಯದಲ್ಲಿ ರಚನೆ ಮಾಡುವುದು ಹೇಗೆ ಅಂದರೆ, ನಾನು ಓಟದ ಸ್ಪರ್ಧೆಯಲ್ಲಿ ಪದಕ ಗೆದ್ದುಕೊಂಡೆ. ನೋಡಿ, ಪದಕ್ಕೆ ಸ್ವಂತ ವಾಕ್ಯ ರಚನೆ. ನಾನು ಓಟದ ಸ್ಪರ್ಧೆಯಲ್ಲಿ ಪದಕ ಗೆದ್ದುಕೊಂಡೆ.
ನಂತರದ ಪದ ನೋಡೋಣ. 7ನೇದು ಮರ. ಮರ. ಈ ಪದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡುವುದು ಹೇಗೆ ಅಂದರೆ, ನನ್ನ ಮನೆಯ ಹತ್ತಿರ ಮಾವಿನ ಮರ ಇದೆ. ನೋಡಿ, ಮರ ಪದಕ್ಕೆ ಸ್ವಂತ ವಾಕ್ಯ ರಚನೆ. ನನ್ನ ಮನೆಯ ಹತ್ತಿರ ಮಾವಿನ ಮರ ಇದೆ. ನಂತರದ ಪದ ಮರ ಆದಮೇಲೆ 7ನೇದು ರಭಸ. ಈ ಪದಕ್ಕೆ ಸ್ವಂತ ವಾಕ್ಯ ಬರೆಯೋದು ಹೇಗೆ ಅಂತ ನೋಡೋಣವಾ. ನದಿಯ ನೀರು ರಭಸವಾಗಿ ಹರಿಯುತ್ತದೆ. ನದಿಯ ನೀರು ರಭಸವಾಗಿ ಹರಿಯುತ್ತದೆ. ಇಲ್ಲಿ ನೋಡ್ಬೋದು, ನಾವು ಯಾವ ಪದವನ್ನು ಬಳಸಿದ್ವಿ ಅದನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ರಭಸ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಮರ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ಇಲ್ಲಿ ಪದಕ ಪದವನ್ನು ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಹವಳ ಪದವನ್ನು ಇನ್ವರ್ಟೆಡ್ ಕಾಮ ಅಂಡರ್ಲೈನ್. ಜನಪದ ಇನ್ವರ್ಟೆಡ್ ಕಾಮ ಅಂಡರ್ಲೈನ್. ನಾನು ಕಾಯಿಲೆಯಾದಾಗ ಔಷಧಿ ಅಂಡರ್ಲೈನ್ ಮಾಡಬೇಕು, ಇನ್ವರ್ಟೆಡ್ ಕಾಮ ಹಾಕಬೇಕು. ನೋಡಿ, ಮೊದಲನೇ ಪದ ಕಮಲ. ನಮ್ಮ ರಾಷ್ಟ್ರೀಯ ಹೂ ಕಮಲ. 2ನೇದು ಔಷಧಿ. ನಾನು ಕಾಯಿಲೆಯಾದಾಗ ಔಷಧಿ ತೆಗೆದುಕೊಳ್ಳುತ್ತೇನೆ. 3ನೇದು ಜನ. ನಮ್ಮ ಮನೆಯಲ್ಲಿ 5 ಜನ ವಾಸವಿದ್ದೇವೆ. 4ನೇದು ಹವಳ. ಹವಳ ಕೆಂಪು ಬಣ್ಣದಲ್ಲಿ ಇದೆ. ಪದಕ. ನಾನು ಓಟದ ಸ್ಪರ್ಧೆಯಲ್ಲಿ ಪದಕ ಗೆದ್ದುಕೊಂಡೆ. ಮರ. ನನ್ನ ಮನೆಯ ಹತ್ತಿರ ಮಾವಿನ ಮರ ಇದೆ. ರಭಸ. ನದಿಯ ನೀರು ರಭಸವಾಗಿ ಹರಿಯುತ್ತದೆ. 7ನೇ ಪದ 7 ಆಯಿತು. 8ನೇದು ರಭಸ ಆದಮೇಲೆ ಶಂಕ. ಈ ಪದನ ಸ್ವಂತ ವಾಕ್ಯದಲ್ಲಿ ಯಾವ ರೀತಿ ಬರೆಯೋದು ನೋಡೋಣ. ಶಂಕ, ಇದನ್ನು ಇಂಗ್ಲೀಷಲ್ಲಿ ಕಾಂಚ್ ಅಂತಾರೆ. ನಾನು ಸ್ವಂತ ವಾಕ್ಯದಲ್ಲಿ ನಾನು ದೇವಸ್ಥಾನದಲ್ಲಿ ಶಂಖ ಊದುವುದನ್ನು ನೋಡಿದೆ. ಊದುವುದನ್ನು ನೋಡಿದೆ. ಊದುವುದನ್ನು ನೋಡಿದೆ. 8ನೇ ಪದ. ಇಲ್ಲಿ ಶಂಖ ಪದವನ್ನು ನಾವು ಸ್ವಂತ ವಾಕ್ಯದಲ್ಲಿ ಬರೆದಿರೋದ್ರಿಂದ ಈ ಪದನ ಇನ್ವರ್ಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ನಂತರ 9ನೇ ಪದ ನೋಡೋಣ. 9ನೇದು ಪಥ. ಪಥ ಅಂದರೆ ದಾರಿ ಅಂತ. ನಾನು ಹೋಗುವ ಪಥದಲ್ಲಿ ಗಿಡಗಳು ಇವೆ. ನೋಡಿ, ಪಥ ಪದಕ್ಕೆ ಸ್ವಂತ ವಾಕ್ಯ. ನಾನು ಹೋಗುವ ಪಥದಲ್ಲಿ ಮರಗಿಡಗಳು ಇವೆ.
10ನೇ ಪದ ಪದ. ಪದಗಳನ್ನು ಬರೆಯುವಾಗ ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು. ಎಚ್ಚರ ವಹಿಸಬೇಕು. 10ನೇ ಪದ ಪದ ಅನ್ನೋದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡುವುದು. ಪದಗಳನ್ನು ಬರೆಯುವಾಗ ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು. ಹೀಗೆ ಸ್ವಂತ ವಾಕ್ಯ ರಚನೆ ಮಾಡುವುದನ್ನು ನಾವು ನೋಡಬಹುದು ಈ ವಿಡಿಯೋ ಮುಖಾಂತರ. 3, 4, 5ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದ್ಸಲ ಎಲ್ಲ ಪದಗಳನ್ನು ಓದೋಣ. ಮೊದಲನೇ ಪದ ಕಮಲ. ನಮ್ಮ ರಾಷ್ಟ್ರೀಯ ಹೂ ಕಮಲ. ಔಷಧಿ. ನಾನು ಕಾಯಿಲೆಯಾದಾಗ ಔಷಧಿ ತೆಗೆದುಕೊಳ್ಳುತ್ತೇನೆ. ಜನ. ನಮ್ಮ ಮನೆಯಲ್ಲಿ 5 ಜನ ವಾಸವಿದ್ದೇವೆ. ಹವಳ ಕೆಂಪು ಬಣ್ಣದಲ್ಲಿ ಇದೆ. ಪದಕ. ನಾನು ಓಟದ ಸ್ಪರ್ಧೆಯಲ್ಲಿ ಪದಕ ಗೆದ್ದುಕೊಂಡೆ. ಮರ. ನಮ್ಮ ಮನೆಯ ಹತ್ತಿರ ಮಾವಿನ ಮರ ಇದೆ. ರಭಸ. ನದಿಯ ನೀರು ರಭಸವಾಗಿ ಹರಿಯುತ್ತದೆ. ನಂತರ 8ನೇದು ಶಂಖ. ನಾನು ದೇವಸ್ಥಾನದಲ್ಲಿ ಶಂಖ ಊದುವುದನ್ನು ನೋಡಿದೆ. 9ನೇದು ಪಥ. ನಾನು ಹೋಗುವ ಪಥದಲ್ಲಿ ಮರಗಿಡಗಳು ಇವೆ. ಪದಗಳನ್ನು ಬರೆಯುವಾಗ ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು. ಇದಾಗಿದೆ 10 ಸರಳ ಪದಗಳಿಗೆ ಸ್ವಂತ ವಾಕ್ಯ ರಚನೆ. ಧನ್ಯವಾದ.